ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಒಂದು ಹಲಸಿನ ಹಣ್ಣು ತಂದಿದ್ವಿ. ತುಂಬ ಅಂದರೆ ತುಂಬ ದೊಡ್ಡದು. ಅದು ತಿನ್ನೋ ಅಷ್ಟು ತಿಂದು ಮಿಕ್ಕಿದ್ನ ಇವಾಗ ಜಾಮ್ ಮಾಡೋಣ ಅಂತ ತಗೊಂಡಿದ್ದೀನಿ. ಬೀಜ ಎಲ್ಲ ತೆಗೆದು ತೊಳೆನ ಕ್ಲೀನ್ ಮಾಡಿ ಇಟ್ಕೋಬೇಕು. ಬೆಲ್ಲ ಮತ್ತು ನಿಂಬೆ ಹಣ್ಣಿನ ರಸ ಅಷ್ಟೇ ಯೂಸ್ ಮಾಡೋದು. ಹೊಸ ಪಾತ್ರೆ, ಅದಕ್ಕೆ ಅರಿಶಿನ ಇಡ್ತಾ ಇದ್ದೀನಿ. ಈಗ ಒಂದು 3-4 ಸ್ಪೂನಷ್ಟು ಎಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಳಿ. ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಇದನ್ನು ರುಬ್ಕೊಳ್ಳೋಣ. ಅದು 1-2 ಪಲ್ಸ್ ಮಾಡಿಕೊಂಡ್ರೆ ಸಾಕು, ನುಣ್ಣಗೆ ರುಬ್ಬೋದು ಬೇಡ. ಈಗ ಅದನ್ನು ಕಾಯ್ದಿರೋ ಎಣ್ಣೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಪಾತ್ರೆ ತಳ ದಪ್ಪ ಇದೆಯಲ್ಲ, ಹಾಗಾಗಿ ಅದು ಬೇಗ ಏನು ತಳ ಹತ್ತಲ್ಲ. ದಪ್ಪ ತಳ ಇರೋದೇ ತಗೊಳ್ಳಿ. ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅದು ಕಲರ್ ಚೇಂಜ್ ಆಗಬೇಕು. ಡಾರ್ಕ್ ಆಗ್ತಾ ಬರುತ್ತೆ. ಲೈಟ್ ಇದ್ದಿದ್ದು ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಅದು ಡಾರ್ಕ್ ಆದಾಗ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ, ಸಕ್ಕರೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬೆಲ್ಲ ಕರ್ಗಾದ್ಮೇಲೆ ಮತ್ತೆ ಅದರೊಳಗೆ ಬ್ಲೆಂಡ್ ಆಗಿ ಇನ್ನೊಂದು ಸತಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದನ್ನು ಆಫ್ ಮಾಡ್ಕೋಬೇಕು. ಇಲ್ಲಿ ಇನ್ನೂ ಅದಾಗೇ ಇಲ್ಲ, ಸ್ಮೆಲ್ಲಿಗೆ ಬಂದು ತಿಂತಾ ಇದ್ದಾರೆ ಆಲ್ರೆಡಿ ಇಬ್ರು. ನೋಡಿ, ಈ ಥರ ತಳ ಬಿಡುತ್ತೆ. ಈ ಟೈಮಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಇದೇನಕ್ಕೆ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಅಲ್ಲೇ ಸ್ಟಾಪ್ ಆಗುತ್ತೆ. ಹಾಕಿಲ್ಲ ಅಂತ ಅಂದರೆ ಗಟ್ಟಿ ಆಗಿಬಿಡುತ್ತೆ, ಹಲ್ವಾ ಥರ. ಇದು ಹಾಕಿದ್ರೆ ಜಾಮ್ ಥರ ಇರುತ್ತೆ. ಒಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಚಪಾತಿ, ಬ್ರೆಡ್ಡು ಈ ಥರ ಸ್ಪ್ರೆಡ್ಡಿಂಗ್ ಆಗಿ ಯೂಸ್ ಮಾಡ್ಕೋಬೋದು, ಹಾಗೇನೂ ತಿನ್ಬೋದು.